ನೆಕ್ಸ್ಟ್ ನೋಡ್ರಿ, ಫೋರ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಕರೆಂಟ್ಸ್ ಅಂತೇಳಿ ಹೇಳ್ತೀವಿ. ಹೌದಾ, ಫೋರ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಕರೆಂಟ್ಸ್. ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಕನ್ಸಿಡರಿಂಗ್ ಟೂ ಪ್ಯಾರಲಲ್ ಸ್ಟ್ರೇಟ್ ಕಂಡಕ್ಟರ್ಸ್ ಎ ಆ್ಯಂಡ್ ಬಿ. ಹೌದಾ, ಎರಡು ಸ್ಟ್ರೈಟ್ ಕಂಡಕ್ಟರ್ಸ್ನ ಕನ್ಸಿಡರ್ ಮಾಡ್ತೀವಿ. ಹೌದಾ, ಎರಡು ಸ್ಟ್ರೈಟ್ ಕಂಡಕ್ಟರ್ಸ್ನ ಏನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಹೌದಾ, ಒಂದು ಕಂಡಕ್ಟರ್ ಏನಿರ್ತೈತೆ ಅಂದರೆ ಎ ಇರ್ತೈತಿ, ಇನ್ನೊಂದು ಕಂಡಕ್ಟರ್ ಏನಿರ್ತದೆ ಬಿ ಇರ್ತೈತಿ. ಹೌದಾ, ಈ ಎರಡು ಕಂಡಕ್ಟರ್ಸ್ನಲ್ಲಿ ಏನಾಗ್ತದೆ ಅಂದರೆ ಕರೆಂಟ್ ಇರ್ತೈತಿ, ಕರೆಂಟ್ ಪಾಸ್ ಆಗ್ತಿರ್ತದೆ. ಅದನ್ನು I1 ಮತ್ತು I2 ಅಂತೇಳಿ ಬರ್ತೀವಿ. ಹೌದಿಲ್ಲ, ಮತ್ತು ಇಲ್ಲಿನೂ ಕರೆಂಟ್ ತೋರಿಸ್ಬೋದು ರೀ, ಇಲ್ಲಿನೂ I1 I2. ಹೌದಾ, ನೆಕ್ಸ್ಟ್ ಏನಾಗ್ತೈತೆ ಅಂದರೆ, ಈ ಕಂಡಕ್ಟರ್ಸ್ನಲ್ಲಿ ಇಲ್ಲಿ ಎರಡು ಪಾಯಿಂಟ್ ತೊಗೊತೀವಿ ನಾವು. ಈ ಪಾಯಿಂಟ್ ನಾವು P ಅಂತೇಳಿ ಹೇಳ್ರಿ, ಈ ಪಾಯಿಂಟ್ನ ಏನಂತ ಹೇಳ್ತೀವಿ ನಾವು Q ಅಂತೇಳಿ ಬರೀರಿ. ಈಗ ಏನಾಗ್ತೈತಿ, ಇಲ್ಲಿ ಕರೆಂಟ್ ಪಾಸ್ ಆದಮೇಲೆ ಇಲ್ಲಿಂದ ಏನಾಗ್ತದೆ, ಫೋರ್ಸ್ ಎಕ್ಸರ್ಟ್ ಆಗ್ತೈತಿ. ಎಕ್ಸರ್ಟ್ ಆದಾಗ ಏನಾಗ್ತದೆ ಅಂದರೆ, ಕ್ಯೂನಲ್ಲಿ ಏನು ಕ್ರಿಯೇಟ್ ಆಗ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತದೆ. ಅದನ್ನು B1 ಅಂತೇಳಿ ಹೇಳ್ತೀವಿ. ಇಲ್ಲಿ ಬರೋ ಫೋರ್ಸ್ನ F1 ಅಂತೇಳಿ ತೊಗೊಳ್ರಿ. ಮತ್ತು ನೆಕ್ಸ್ಟ್ ಇಲ್ಲಿಂದ ಫೋರ್ಸ್ ಹೋಗ್ತೈತಲ್ಲ, ಅದು F2 ಅಂತೇಳಿ ಹೇಳ್ತೀವಿ. ಅವಾಗ ಏನಾಗ್ತದೆ, P ಪಾಯಿಂಟ್ನಲ್ಲಿ ಏನಾಗ್ತೈತಿ, ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತದೆ. ಅದನ್ನು B1 ಅಂತೇಳಿ ಬರ್ತೀವಿ. ಹೌದಾ, ನೆಕ್ಸ್ಟ್ ಈಗೆಲ್ಲ ಕ್ಲಿಯರ್ ಆಯಿತು. ಇಷ್ಟು ಕ್ಲಿಯರ್ ಆದಮೇಲೆ ಏನು ಮಾಡ್ಬೇಕಂದ್ರೆ, ಲೆಟ್ B1 ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್. B1 ಅಂದ್ರೆ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲೈತಿ, ಎಟ್ ಎ ಪಾಯಿಂಟ್ ಆನ್ ದ ಕ್ಯೂ. ಹೌದಾ, ಈ ಪಾಯಿಂಟ್ ಕ್ಯೂ ಎಲ್ಲಿ ಅದ, ಕಂಡಕ್ಟರ್ ಬಿ ಮೇಲೆ ಐತಿ. ಹೌದಾ ಇಲ್ರಿ, ಬಿ ಮೇಲೆ ಎದಕ್ಕೆ ಐತಿ, ಬಿಕಾಸ್ ಡ್ಯೂ ಟು ದ ಕರೆಂಟ್ I2 ಬಿಕಾಸ್ ಡ್ಯೂ ಟು ದ ಕರೆಂಟ್ I1 ಅಂತೇಳಿ ಹೇಳ್ತೀವಿ. ಇಲ್ಲಿ I1 ಕರೆಂಟ್ ಬರೋದ್ರಿಂದ ಏನಾಗ್ತದೆ, ಫೋರ್ಸ್ ಬರ್ತೈತಿ, ಕ್ಯೂ ಪಾಯಿಂಟ್ನಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತೈತಿ. ಹೌದಾ, ಈಗ ಅದನ್ನೇ ಬರ್ತೀವಿ ನಾವು, ಏನಂತೇಳಿ ಬರ್ತೀವಿ, ಲೆಟ್ B1 ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಆನ್ ದ ಕ್ಯೂ. B1 ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲೇ ಐತಿ, ಪಾಯಿಂಟ್ ಕ್ಯೂನಲ್ಲಿ ಬಂದೈತಿ. ಪಾಯಿಂಟ್ ಕ್ಯೂ ಎಲ್ಲಿ ಅದ, ಕಂಡಕ್ಟರ್ ಬಿನಲ್ಲಿ ಅದ. ಇವೆಲ್ಲ ಆಗ್ಬೇಕಂದ್ರೆ ಮೇನ್ ರೀಸನ್ ಯಾವುದಪ್ಪ ಅಂದರೆ ಕರೆಂಟ್ I1. ಅದಕ್ಕೆ ಇಲ್ಲಿ ಏನಂತೇಳಿ ಬರ್ತೀವಿ ಅಂದರೆ, B1 ಈಸ್ ಈಕ್ವಲ್ಸ್ ಟು ದ, ಹೌದಾ, μ0 ಡಿವೈಡೆಡ್ ಬೈ 2π 2I1 ಡಿವೈಡೆಡ್ ಬೈ ಡಿ ಅಂತೇಳಿ ಬರ್ತೀವಿ. ಡಿ ಅಂದರೆ ಏನಪ್ಪ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಕಂಡಕ್ಟರ್ಸ್. ಹೌದಾ, ಮತ್ತಿಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರ್ತೈತೆ ಅಂದರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡೌನ್ವರ್ಡ್ಸ್ನಲ್ಲಿ ಇರ್ತೈತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಏನಾದಿಲ್ಲಿ B1 ಡೌನ್ವರ್ಡ್ ಆಯಿತು. ಹೌದಾ, ಈಗ ಏನಾಗ್ತದೆ ಅಂದರೆ, ನಾವು ಕಂಡಕ್ಟರ್ ಬಿ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್. ಕಂಡಕ್ಟರ್ ಬಿ ಏನು ಮಾಡ್ತದೆ, ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತೈತಿ. ಹೌದಾ, ಕಂಡಕ್ಟರ್ ಬಿ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತದೆ. ಯಾವ ಫೋರ್ಸ್ ಇರ್ತದೆ, ಅದು F2 ಫೋರ್ಸ್ ಇರ್ತೈತಿ. ಹೌದಾ, ಇದನ್ನ ಏನಂತೇಳಿ ಬರ್ಕೊತೀವಿ ನಾವು ಅಂತಂದರೆ, F2 ಈಸ್ ಈಕ್ವಲ್ಸ್ ಟು, ಹೌದಾ, F2 ಈಸ್ ಈಕ್ವಲ್ಸ್ ಟು B1. ಹೌದಾ, ಯಾವುದ್ರಿಂದ ಬಂದೈತಿ, B1 ಅದು ಮ್ಯಾಗ್ನೆಟಿಕ್ ಫೀಲ್ಡ್. ಬಿ ಕಂಡಕ್ಟರ್ನಲ್ಲಿ ಯಾವ ಕರೆಂಟ್ ಪಾಸ್ ಆಗ್ಲಕ್ಕೈತದ, I2 ಕರೆಂಟ್ ಪಾಸ್ ಆಗ್ಲಕ್ಕೈತೈತಿ. ಲೆಂತ್ ಆಫ್ ದ ಕಂಡಕ್ಟರ್ ಆ್ಯಂಡ್ ಆ್ಯಂಗಲ್ ಏನು ಬರ್ತೈತೆ ಅಂದರೆ ಸೈನ್ ಆ್ಯಂಗಲ್ ಬರ್ತೈತೆ. ಆ್ಯಂಗಲ್ ಏನು ಬರ್ತದೆ, ಸೈನ್ ಆ್ಯಂಗಲ್ ಬರ್ತೈತೆ. ಹೌದಾ, ಸೈನ್ ಟೀಟಾ ಅಂತೇಳಿ ಬರ್ತೀವಿ. ಇದು ಸೈನ್ ಟೀಟಾ ಅಂದರೆ, ಇಲ್ಲಿ ಟೀಟಾ ಅಂದರೆ ಆ್ಯಂಗಲ್ ಎಷ್ಟು ಬರ್ತೈತೆ ಅಂದರೆ 90 ಡಿಗ್ರಿ ಬರ್ತದೆ. ಆ್ಯಂಗಲ್ ಎಷ್ಟು ಬರ್ತೈತೆ ರೀ, 90 ಡಿಗ್ರಿ. ಹೌದಾ, ಸೈನ್ ಟೀಟಾ ಅಂದರೆ ವ್ಯಾಲ್ಯೂ ಏನಾಗ್ತದೆ, ಸೈನ್ 90 ಅಂದರೆ 1 ಆಗ್ತೈತಿ. ಹೌದಾ, ಈಗ ನೆಕ್ಸ್ಟ್ F2 ಈಸ್ ಈಕ್ವಲ್ಸ್ ಟು B1 I2L ಇಂಟು 1 ಅಂದರೆ ಏನಾಗ್ತದೆ, B1 I2Lನೇ ಆಗ್ತೈತಿ. ಹೌದ್ರಿ, ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನು ಮಾಡ್ಬೇಕು ಈಗ ನಾವು ಅಂತಂದರೆ, F2 ಈಸ್ ಈಕ್ವಲ್ಸ್ ಟು, ಹೌದಾ, F2 ಈಸ್ ಈಕ್ವಲ್ಸ್ ಟು B1 ಅಂದರೆ ಏನೈತಿ ಇಲ್ಲಿ, μ0 ಡಿವೈಡೆಡ್ ಬೈ 2π ನೆಕ್ಸ್ಟ್ 2I1 ಡಿವೈಡೆಡ್ ಬೈ ಡಿ ಅಂತೇಳಿ ಬರ್ತೀವಿ. ಹೌದಿಲ್ಲ, ಮತ್ತು ನೆಕ್ಸ್ಟ್ ಬ್ರ್ಯಾಕೆಟ್ನಲ್ಲಿ ಏನಿರ್ತೈತಿ ಇಲ್ಲಿ I2L ಅದ, ಇದ್ರನ್ನ I2L ಆ್ಯಸ್ ಇಟ್ ಈಸ್ ಸೇಮ್. ಇಷ್ಟು ಬರೆದ್ಮೇಲೆ ನೆಕ್ಸ್ಟ್ μ0 ಡಿವೈಡೆಡ್ ಬೈ 2π, ಹೌದಾ, 2I1 ಮತ್ತು ಇಂಟು I2 ಡಿವೈಡೆಡ್ ಬೈ ಡಿ. ಎಲ್ಲ ಏನಾಗ್ತದೆ, ಸಪ್ರೇಟ್ ಆಗ್ತದೆ, ಲೆಂತ್ ಆಫ್ ದ ವೈರ್. ಇದನ್ನ ಏನಂತೇಳಿ ಬರ್ಕೋಬೋದು ನಾವು ನೆಕ್ಸ್ಟ್ ಸ್ಟೆಪ್ನಲ್ಲಿ. ಇಲ್ಲಿ F2 ಅದ, ಡಿವೈಡೆಡ್ ಬೈ L ಈಸ್ ಈಕ್ವಲ್ಸ್ ಟು μ0 ಡಿವೈಡೆಡ್ ಬೈ 2π 2I1 I2 ಡಿವೈಡೆಡ್ ಬೈ ಡಿ ಅಂತೇಳಿ ಬರ್ತೀವಿ. ಇದು ಯಾವುದಪ್ಪ ಈಕ್ವೇಷನ್ ನಂಬರ್ ಅಂದರೆ ಈಕ್ವೇಷನ್ ನಂಬರ್ 1. ಹೌದಾ, ನೆಕ್ಸ್ಟ್ ಇದು ಬರೆದ್ಮೇಲೆ ಏನು ಮಾಡ್ತೀವಿ ನಾವು, ನೆಕ್ಸ್ಟ್ ಯಾವುದು ಬರ್ತೀವಿ ಅಂದರೆ F1 ಬರ್ತೀವಿ. ನೆಕ್ಸ್ಟ್ ಯಾವ ಫೋರ್ಸ್ದು ತೊಗೊತೀವಿ ನಾವು, F1 ಫೋರ್ಸ್ ತೊಗೊತೀವಿ. F1 ಅಂದರೆ ಏನೈತಿ ಇಲ್ಲಿ,
F1 ಅಂದರೆ ಏನಾಯ್ತಂದರೆ ಇಲ್ಲಿ ನೋಡಿ ಫೋರ್ಸ್ 1ನಲ್ಲಿ ಏನದ ಅಂತಂದರೆ B2 ಐತಿ. ಫೋರ್ಸ್ 1ನಿಂದ ಏನು ಬಂದೈತ್ರಿ ನಮಗಿದು ಆ್ಯಕ್ಚುಲಿ ಇದು B1 B2 ಹೌದಾ, B1 ಆ್ಯಂಡ್ ಹೌದಾ. ನೆಕ್ಸ್ಟ್ ನೋಡ್ರಿ ಇದು B1 ಅದು ಮ್ಯಾಗ್ನೆಟಿಕ್ ಫೀಲ್ಡ್, ಇದು B2 ಐತಿ ಹೌದಿಲ್ರಿ. ಇದು B2 ಕ್ರಿಯೇಟ್ ಆಗ್ಬೇಕಂದ್ರೆ ಏನಾಗ್ತದೆ ಇಲ್ಲಿ B2 ಕ್ರಿಯೇಟ್ ಆಗ್ಬೇಕಂದ್ರೆ ಹೆಂಗಾಗ್ತದೆ ರೀ ಇದು B2 ಕ್ರಿಯೇಟ್ ಆಗ್ಬೇಕಂದ್ರೆ F1 ಈಸ್ ಈಕ್ವಲ್ಸ್ ಟು B2 ಅಂತೇಳಿ ಹೇಳ್ತೀವಿ. B2 I1 L sin θ ಹೌದಾ. ಎಲ್ಲಿ ಐತಿ ಇದು ಟುವರ್ಡ್ಸ್ ದ ಕಂಡಕ್ಟರ್ ಬಿ ಹೌದಾ. ಫೋರ್ಸ್ ಎಲ್ಲಿಂದ ಯಾಕಡೆ ಬರಕತ್ತದ ರೀ F1 ಫೋರ್ಸ್ ಯಾವ ಕಡೆ ಬರಕತ್ತದ ಕಂಡಕ್ಟರ್ ಬಿ ಕಡೆ ಬರಕತ್ತೈತಿ. ಇಲ್ಲಿ ಏನಾಗ್ಯದ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗೈತಿ ಹೌದಾ. ನೆಕ್ಸ್ಟ್ ಏನು ಬರ್ತಿದ್ರಿ ಅಂದರೆ F ಈಸ್ ಈಕ್ವಲ್ಸ್ ಟು B2 ಅಂದರೆ ಏನು ಬರ್ತೀವಿ ಇಲ್ಲಿ F1 ಈಸ್ ಈಕ್ವಲ್ಸ್ ಟು ಅಂತಂದರೆ ಸೇಮ್ μ0 ಡಿವೈಡೆಡ್ ಬೈ 2π ಹೌದಾ. ಇಲ್ಲಿ ಏನು ಬರ್ತೀವಿ 2I2 ಅಂತೇಳಿ ಬರ್ತೀವಿ ಹೌದಾ. 2I2 ಇದು B2 ಹೆಂಗೆ ಎಲ್ಲಿಂದ ಬಂದೈತ್ರಿ ಫೋರ್ಸ್ I2 ನಿಂತ ಬರಕತ್ತವ ಹೌದಾ. ನೆಕ್ಸ್ಟ್ ನೋಡಿರಿ 2I2 ಡಿವೈಡೆಡ್ ಬೈ ಡಿ ಹೌದಾ. ಬ್ರ್ಯಾಕೆಟ್ ಏನು ಬರ್ತೀವಿ ನಾವು I1 L ಅಂತೇಳಿ ಬರ್ತೀವಿ. I1 ಮತ್ತು ಲೆಂತ್ ಆಫ್ ದ ಕಂಡಕ್ಟರ್. ನೆಕ್ಸ್ಟ್ ಇದನ್ನು ಕೂಡ ಸೇಮ್ F ಡಿವೈಡೆಡ್ ಬೈ L ಅಂತೇಳಿ ತೊಗೊಂಡ್ರೆ μ0 ಡಿವೈಡೆಡ್ ಬೈ 2π 2I2 I1 ಡಿವೈಡೆಡ್ ಬೈ ಡಿ ಅಂತೇಳಿ ಆಗ್ತದೆ. ಇದು ಎಲ್ಲ ಆಲ್ರೆಡಿ ಇಲ್ಲಿ ಬರೆದಿದೆ ಹೌದಾ. ನೆಕ್ಸ್ಟ್ ಇಷ್ಟಾದಮೇಲೆ ಏನಾಗ್ತೈತಿ ಇಲ್ಲಿ ಅಂತಂದರೆ ಇಷ್ಟು ಈಕ್ವೇಷನ್ಸ್ನ ಕ್ಲಿಯರ್ ಆದಮೇಲೆ ಇದು ಈಕ್ವೇಷನ್ ನಂಬರ್ 2 ಅಂತೇಳಿ ತಗೋರಿ ಹೌದಾ. ದಿಸ್ ಈಸ್ ದ ಫೈನಲ್ ಈಕ್ವೇಷನ್. ಇಲ್ಲ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಪನ್ನು ಬರಿಬೋದು ರೀ. F ಡಿವೈಡೆಡ್ ಬೈ L ಈಸ್ ಈಕ್ವಲ್ಸ್ ಟು ಖಾಲಿ μ0 ಡಿವೈಡೆಡ್ ಬೈ 2π. ನೆಕ್ಸ್ಟ್ ಏನದ 2I2 I1 ಅಥವಾ I1 I2 ಡಿವೈಡೆಡ್ ಬೈ ಡಿ ಅಂತೇಳಿ ಅದನ್ನು ಬರಿಬೋದು.